ಕಾಂಗ್ರೆಸ್ ಅವ್ರು ಕೊಡೋದಕ್ಕಿಂತ ಸನ್ಮಾನ್ಯ ವಿಜೇಂದ್ರ ಅವ್ರು ಕೊಡೋದು ಸೂಕ್ತ ಅನಿಸುತ್ತೆ. ಯಾಕಂದರೆ ಇದು ಪದೇ ಪದೇ ಯತ್ನಾಳ್ ಅವ್ರು ಹೇಳ್ತಾ ಇರೋದು. ಮತ್ತು ಆವಾಗ ವಿಜೇಂದ್ರ ಅವರು ಇವತ್ತೇನು ಆರೋಪ ಮಾಡ್ತಾ ಇದ್ದಾರಲ್ಲ ಯತೀಂದ್ರ ಅವ್ರ ಮೇಲೆ, ಶ್ಯಾಡೋ CM ಮತ್ತು ಏನು YST ಅಂತ, ಆವಾಗ BJP ಅವರೇ ಆರೋಪ ಮಾಡಿದ್ರಲ್ಲ ಶ್ಯಾಡೋ CM ಯಾರಿದ್ರು, VST ಅಂದರೆ ಏನು ಅಂತ ಎಲ್ಲ ನಮ್ಮ BJP ರಾಜ್ಯಾಧ್ಯಕ್ಷರಿಗೆ ಭಾಳ ಚೆನ್ನಾಗಿ ಗೊತ್ತು. ಮತ್ತು ಯತ್ನಾಳ್ ಅವರು ಪದೇ ಪದೇ BJP ನಾಯಕರಿಗೆ ಸವಾಲು ಹಾಕ್ತಾ ಇದ್ದಾರೆ, ನೀವೇನಾದರೂ ನನ್ನ ಮೇಲೆ ಆ್ಯಕ್ಷನ್ ತಗೊಂಡ್ರೆ ನಾನು ದಾಖಲೆಗಳು ಬಿಡುಗಡೆ ಮಾಡ್ತೀನಿ ಅಂತ. ನಾನು ನಮ್ಮ ಮಾಧ್ಯಮದ ಮುಖಾಂತರ ನಾನು ಅವರಿಗೆ ಮನವಿ ಮಾಡ್ಕೋತಾ ಇದ್ದೀನಿ, ಕರ್ನಾಟಕದ ಜನರ ಹಿತಾಸಕ್ತಿಯನ್ನು ಮುಂದಿಟ್ಕೊಂಡು ಅದನ್ನು ಕಾಪಾಡುವ ನಿಟ್ಟಿನಲ್ಲಿ ದಯವಿಟ್ಟು ಅದೇನೇ ದಾಖಲೆಗಳಿದ್ರೂ ಕೂಡ ಪಬ್ಲಿಕ್ಕಿಗೆ ಬಹಿರಂಗ ಮಾಡಿ, ಅಥವಾ ನಾವು ಒಂದು ಕಮಿಷನನ್ನು ಕೂಡಿಸಿದ್ದೀವಿ, ಜಸ್ಟಿಸ್ ಮೈಕಲ್ ಕುನೋ ಅವರ ಕಮಿಷನ್ ಇದೆ, ಅವರಿಗನ ಕೊಡಿ. ಯಾಕಂದರೆ ಇದನ್ನು ಪದೇ ಪದೇ ಹೇಳ್ತಾ ಇದ್ದಾಗ ನೀವು ಪ್ರಾಮಾಣಿಕರಂತ ಎಲ್ಲರಿಗೂ ಗೊತ್ತಿದೆ. ಆ ಪ್ರಾಮಾಣಿಕತೆಯನ್ನು ನೀವು ಈ ಕಮಿಷನ್ ಮುಂದೆ ತರಬೇಕು, ಅಥವಾ ನಿಮಗೆ ಕಮಿಷನ್ ಮುಂದೆ ಬರಲಿಕ್ಕೆ ಇಷ್ಟ ಇಲ್ಲ ಅಂದರೆ ಮಾಧ್ಯಮದ ಮುಂದೆ ಪಬ್ಲಿಕ್ಕಾಗಿ ಡಿಕ್ಲೇರ್ ಮಾಡಿ. ಯಾಕಂದರೆ ಇದು 40,000 ಕೋಟಿ ರೂಪಾಯಿ ಹಗರಣ ಇದ್ದೆ ಹೆಣದ ಮೇಲೆ ಹಣ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ಮನುಷ್ಯತ್ವ ಅಲ್ಲ. ಸೊ ದಯವಿಟ್ಟು ನಿಮಗೆ ಕನ್ನಡಿಗರ ಪರವಾಗಿ ನಾನು ಕೇಳ್ಕೊತಾ ಇದ್ದೀನಿ. ಮತ್ತು ವಿಶೇಷವಾಗಿ ಇವತ್ತು BJP ರಾಜ್ಯಾಧ್ಯಕ್ಷರು, ವಿರೋಧ ಪಕ್ಷದ ನಾಯಕರು ಅಶೋಕ್ ಸಾಹೇಬರು ಕೂಡ ಇದರ ಬಗ್ಗೆ ಸ್ಪಷ್ಟೀಕರಣ ಕೊಡಬೇಕು. ಇದು ಕಾಂಗ್ರೆಸ್ ಅವರ ಅಲಿಗೇಷನ್ ಅಲ್ಲ, ಇದು BJPಯ ಶಾಸಕರ ಒಬ್ಬರು ಮಾಜಿ ಕೇಂದ್ರ ಸಚಿವರು, ಹಾಲಿ ಶಾಸಕರು ಮಾಡ್ತಾ ಇರುವಂಥ ಆರೋಪ ಇದು. ಸೊ ದಯವಿಟ್ಟು ಇದ್ರ ಬಗ್ಗೆ ಸ್ಪಷ್ಟೀಕರಣ ನಮ್ಮ BJP ರಾಜ್ಯಾಧ್ಯಕ್ಷರು ಮತ್ತು ವಿರೋಧ ಪಕ್ಷದ ನಾಯಕರು ಕೊಡಬೇಕು. ಇವತ್ತು ಅವ್ರದ್ದು ಪಾಲು ಹೋಗಿರ್ಬೇಕಲ್ಲ. ನೋಡಿ, ಈ ಸರ್ಕಾರ 40% ಸರ್ಕಾರ ಅಂತ ಬಿರುದು ಬಂದಿದ್ದು ನಮ್ಮಿಂದ ಅಲ್ಲ, ಅವ್ರ ಪಕ್ಷದಿಂದನೇ ಬಂದಿರೋದಲ್ವಾ, ಕಾಂಟ್ರಾಕ್ಟರ್ ಅಸೋಸಿಯೇಷನಿಂದ ಬಂದಿದ್ದಾರಲ್ವಾ. ನಾವು ಹೇಳಿದ್ವಿ ಅವರಿಗೆ ಹೆಣದ ಮೇಲೆ ಹಣ ಮಾಡಿದ್ದಾರೆ ಅಂತ. ನಾವು ಸಾಕಷ್ಟು ನಮ್ಮ ಏನು ಪಬ್ಲಿಕ್ ಅಕೌಂಟ್ಸ್ ಕಮಿಟಿನಲ್ಲಿ ಮೆಡಿಕಲ್ ಎಕ್ವಿಪ್ಮೆಂಟಿನ ಪ್ರೊಕ್ಯೂರ್ಮೆಂಟ್ನಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತ ನಾವು ಎತ್ತಿ ಹಿಡ್ತೀವಿ ಅಂದ್ರೂ ಅಂದಿನ ಸ್ಪೀಕರ್ ಅವರು ಇಲ್ಲ, ನೀವು ಈ ಸದನ ಸಮಿತಿನಲ್ಲಿ ಏನೇ ತನಿಖೆ ಮಾಡಿದ್ರು ಇದು ಮುಂದುವರಿಸಬಾರ್ದು, ಇದು ಕಾನೂನು ಬಾಹಿರ ಅಂದ್ಬಿಟ್ಟು ಪತ್ರ ಬರ್ತಿದ್ದಾರೆ. ಯಾವತ್ತನ ಪಬ್ಲಿಕ್ ಅಕೌಂಟ್ಸ್ ಕಮಿಟಿಗೆ ಸ್ಪೀಕರ್ಗಳು ಪತ್ರ ಬರೆದಿರೋದು ಕೇಳಿದ್ದೀರಾ ತಾವು, ನೋಡಿದ್ದೀರಾ ತಾವು? ಸೊ ಭಾಳ ಎದ್ದು ಕಾಣುತ್ತೆ ಇದರಲ್ಲಿ. ಎಲ್ಲರದು ಪಾಲಿದೆ ಇದರಲ್ಲಿ. ಕೇಂದ್ರ ಸರ್ಕಾರದ್ದು ಇರಬೇಕು, ಈ ರಾಜ್ಯ ಸರ್ಕಾರದ್ದು ಇರಬೇಕು. ಇಲ್ಲಿ ಸಂದರ್ಭದಲ್ಲಿ ಇನ್ನೇನಾಯ್ತು ಸರ್, ಹೆಣಗಳು ಬಿದ್ದಿಲ್ವಾ? ಇಲ್ಲ, ಕಮಿಷನ್ ಅವ್ರು ಏನೇ ಇಂಟ್ರಿಮ್ ರಿಪೋರ್ಟ್ ಏನೋ ಕೊಟ್ಟಿಲ್ಲ, ಇನ್ನು ಅವ್ರು ತನಿಖೆ ನಡೆಸ್ತಾ ಇದ್ದಾರಲ್ಲ. ಈಗ ಇದು ಹೊಸದೇ 40,000 ಕೋಟಿ ರೂಪಾಯಿ ಲೆಕ್ಕ ಸಿಗಬೇಕಂದ್ರೆ ಸುಲಭನಾ ಸರ್? ಸುಲಭನಾ? ದಾಖಲೆಗಳು ಇಡಬೇಕು, ಏನೇನಿದು ಇದೆ ಬಿಲ್ಗಳು ನೋಡಬೇಕು, ಅವಾಗ ಏನಾಗಿತ್ತು ಮತ್ತು ಇವಾಗಿನ ರೇಟಿಗೆ ಏನಿದೆ, ಪ್ರೈಸ್ ಡಿಸ್ಕವರಿ ಆಯ್ತಾ ಇಲ್ಲ ಅವಾಗಿನ ಸಂದರ್ಭದಲ್ಲಿ, ಅವೆಲ್ಲ ನೋಡಬೇಕು. ಅದಕ್ಕೆ ಒಂದು ಕಮಿಷನನ್ನು ನಾವು ಮಾಡಿದ್ದೀವಿ.